ಸೊ ಇನ್ನು ಬಲ್ಡೋಟ ಕಾರ್ಖಾನೆ ವಿರೋಧಿಸಿ ಏನು ಹೋರಾಟವನ್ನ ಮಾಡಲಾಗ್ತಾ ಇದೆ. ಕೊಪ್ಪಳದಲ್ಲಿ ನೂರಾರು ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಎತ್ತಿನ ಬಂಡಿ ಟ್ರ್ಯಾಕ್ಟರ್ ಮೂಲಕವಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸೊ ಆಕ್ಸಿಜನ್ ಮಾಸ್ಕ್ ಅನ್ನು ಧರಿಸಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಅಲ್ಲಿ ಆಗ್ತಾ ಇರುವಂತ ಸಮಸ್ಯೆ ಹಂಗಿದೆ. ಉಸಿರಾಟ ಆಗ್ತಿಲ್ಲ ನಮಗೆ ಅಂತ ಅವ್ರು ಹೇಳ್ತಾ ಇರೋದು. ಕಾರ್ಖಾನೆಗಳಿಂದ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ ನಮಗೆ. ಹೊಗೆಯಿಂದ ಬೆಳೆಗಳು ಕೂಡ ನಾಶವಾಗಿ ಹೋಗ್ಬಿಟ್ಟಿದೆ, ಹಾಳಾಗ್ತಾ ಇವೆ ಅಂತ ಎಲ್ಲವನ್ನ ತೋರಿಸ್ತಾ ಇದ್ದಾರೆ. ಒಂದು ಮಾಸ್ಕ್ ಹಾಕೊಂಡು ಉಸಿರಾಡಕ್ಕಾಗ್ತಿಲ್ಲ, ಅವ್ರು ಬೆಳೆದಿರುವಂಥ ಬೆಳೆಗಳು ಹಾಳಾಗ್ತಾ ಇವೆ ಅಂತ ಹೇಳಿ. ಸೊ ನೂರಾರು ಸಂಖ್ಯೆಯಲ್ಲಿ ರೈತರೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಎತ್ತಿನ ಬಂಡಿ ಟ್ರ್ಯಾಕ್ಟರ್ ಮೂಲಕವಾಗಿ. ನೋಡಿ, ಮೇಯರ್ ಸಾಹೇಬ್ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರೆ ನೋಡ್ತಾ ಇರಬಹುದು ಯಾವ ರೀತಿ ನೋಡಿ, ಕೆಲವು ಭಾಗಗಳಲ್ಲಿ ಕೆಲವು ರೀತಿಯಾದಂಥ ಸಮಸ್ಯೆಗಳಿದೆ. ಅದರಲ್ಲೂ ಕೂಡ ಈ ಕೊಪ್ಪಳದಲ್ಲಿ ಬಲ್ಡೋಟ ಕಂಪನಿಯ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಇದೆ. ಅವರು ಅದನ್ನು ಫಿಲ್ಟರ್ ಮಾಡಿಬಿಡಬೇಕು ಕಾರ್ಖಾನೆಯಿಂದ, ಅದನ್ನು ಬಿಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಆಬ್ಜೆಕ್ಷನ್ ಇದೆ. ಆ ನಿಟ್ಟಿನಲ್ಲಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಈಗ ರೈತರೆಲ್ಲ ಆಕ್ಸಿಜನ್ ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಸುತ್ತಮುತ್ತಲಿರುವಂಥ ಗ್ರಾಮಗಳಲ್ಲಿ ಉಸಿರಾಡಕ್ಕಾಗ್ತಿಲ್ಲ, ನಮಗೆ ಅಷ್ಟೊಂದು ಕಷ್ಟ ಆಗಿದೆ ಅಂತ. ಆಮೇಲೆ ಬೆಳೆದಿರುವಂಥ ಬೆಳೆಯೆಲ್ಲ ಕಪ್ಪಾಗಿ ಹೋಗ್ತಾ ಇದೆ. ಸೊ ಹಾಗಾಗಿ ಅದು ಕೂಡ ಅವರಿಗೆ ಆಕ್ರೋಶ ಇದೆ. ಉಸಿರಾಡೋಕ್ಕೂ ಆಗಲ್ಲ, ಬೆಳೆದಿರೋ ಬೆಳೆಗೂ ಬರಲ್ಲ, ನಾವು ಬದುಕೋದಾದ್ರೂ ಹೆಂಗೆ ಅಂತ ಅವರ ಆಕ್ರೋಶ. ಸೊ ರೈತರು ಈ ಹಂತಕ್ಕೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅಲ್ಲಿರುವಂಥವ್ರು ಈ ಹಂತಕ್ಕೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ ಯಾವ ಮಟ್ಟಕ್ಕೆ ಅವರು ರೋಸಿ ಹೋಗಿರಬೇಕು ಅಂತ ನೋಡ್ಕೊಳ್ಳಿ. ಏಕಕಾಲಕ್ಕೆ ಈ ರೀತಿಯಾಗಿ ಪ್ರತಿಭಟನೆಗೆ ಇಳಿಯೋದಿಲ್ಲ. ಕೇಳಿರ್ತಾರೆ, 1 ಸಲ 2 ಸಲ 3 ಸಲ ಎಲ್ಲ ಹೇಳ್ತಾರೆ. ಆಗದೇ ಇದ್ದಾಗ ಬೀದಿಗೆ ನಿಲ್ತಾರೆ.